ಗಂಡಸ ದುಡ್ಡೆಲ್ಲ ಯಾವನ್ ತಿಂದ ಯಾವನ್ ಮಡಿಕೊಂಡಿದ್ದಾನೆ. ನ್ಯಾಯ ಕೊಟ್ಟರೆ ಈಗ 1.5 ವರ್ಷ ದುಡ್ಡೆಲ್ಲ ಕೊಟ್ಟರೆ ಸರಿ ಆಯಿತು, ಇಲ್ಲ ಇಲ್ಲೇ ನ್ಯಾಣಕ್ಕೆ ಸಾಯೋದಾಗಲಿ. ಆ ದುಡ್ಡಲ್ಲಿ ನಮ್ಮ ಅಕ್ಕ ಅವರು ಕಿವಿ ಕೇಳಿಸಲ್ಲ, ಡೆಮಂಡ್ ಡಿಫ್ ಅವರು ಅದರಲ್ಲೇ ಜೀವನ ಮಾಡೋದವರು. 4-5 ತಿಂಗಳಾಯ್ತು ಬಂದು ಆಟೋ ಓಡಿಸ್ಕೊಂಡು ಜೀವನ ಮಾಡೋದೇ ಕಷ್ಟ. ಹೌದು ಕೇಳ್ತಾರೆ, ಲಂಚ ಕೇಳ್ತಾರೆ, ನಮ್ಗೆ ಕೊಡೋಕ್ಕಾಗಲ್ಲ. ಜನ ಸರ್ ಇಲ್ಲೆಲ್ಲ ಫುಲ್ ಕೂತಿ ಸುತ್ತ ರೌಂಡ್ಗೆ ಅಲ್ಲಿ ತನಕ ನಿಂತವ್ರೆ. ಎಲ್ಲ ಹೊಟ್ಟೆ ಕಲಿಸ್ತದೆ, ಊಟ ಮಾಡಿರಲ್ಲ, ಆಮೇಲೆ ಕುಂಟ್ರು ಕುರುಡ್ರು ಸ್ಲೋಕ್ ಆಗಿರಲ್ಲ ಇರ್ತಾರ ಸರ್. ಎಷ್ಟೆಷ್ಟು ದೂರದಿಂದ ಬಂದಿರ್ತಾರೆ. ಅವರಿಬ್ಬರು ದುಡಿತಾರಲ್ಲ ಅದರಲ್ಲೇ. ಇವಾಗ 8 ತಿಂಗಳಿಂದ ನಾನೇನು ಕೊಡ್ತಾ ಇಲ್ಲ ಸರ್ ಮನೆಗೆ. ಅವರೇ ನೋಡ್ಕೋತಾ ಇದ್ದಾರೆ, ತಮ್ಮನ ಮಗನೂ ತಮ್ಮನಂತೆ ನೋಡ್ಕೊತಿದ್ದಾರೆ ಅಷ್ಟೇ. ಪಿಂಚಣಿ ದುಡ್ಡು ಬಂದಿಲ್ಲ ಬಿಟ್ಟು ಸಾಕಷ್ಟು ಜನ ಬೆಳಗ್ಗೆಯಿಂದ ನಿಂತಿದ್ದಾರೆ. ಬಂದೆ ಅಲ್ಲೇ ಬನ್ನಿ ಸರ್ ಬನ್ನಿ, ಇಲ್ಲೇ ಇದೀನಿ ನಿಮ್ಮ ಆಫೀಸ್. ನಮ್ಮ ಕಡೆ ತಿರುಗು ನೋಡಲ್ಲ, ನಮ್ಮ ಸಮಸ್ಯೆನ ಬಗ್ಗೆನೂ ಹರಿಸಲ್ಲ ಅಂತ ಅವರೇ ಕೂಡ ಒಂದು ಆರೋಪ ಮಾಡ್ತಿದ್ದಾರೆ ಸರ್. ತಾವು ಏನು ಮಾಡ್ತಿದ್ದೀರಾ ಸರ್? ಅವ್ರಿಗೆ ತಿಳಿ ಹೇಳಿಬಿಟ್ಟು ಆ ಥರ ಆಗದಿದ್ದಂಗೆ ನೋಡ್ಕೋತೀವಿ. ಇನ್ನು ಮುಂದೆ ಯಾವುದೂ ಪ್ರಾಬ್ಲಮ್ ಆಗಲ್ಲ. ಅವ್ರು ಕರೆಕ್ಟ್ ಮಾಹಿತಿ ಕೊಟ್ಟು ಸಾಲ್ವ್ ಮಾಡ್ಕೋತೀವಿ. ರಾಜ್ಯ ಸರ್ಕಾರದಿಂದ ಸಾರ್ವಜನಿಕರಿಗೆ ಉಪಯೋಗ ಆಗಲಿ ಅಂತ ಹಲವಾರು ಯೋಜನೆಗಳನ್ನು ಜಾರಿಗೆ ತರ್ತಾರೆ. ಅದರಲ್ಲಿ ವೃದ್ಧರಿಗಾಗಿರ್ಬೋದು, ಮತ್ತಿತರರಿಗಾಗಿರ್ಬೋದು ಹಲವಾರು ಯೋಜನೆಗಳನ್ನು ತಂದಿರುವಂಥದ್ದು. ಸದ್ಯಕ್ಕೆ ಪಿಂಚಣಿಯನ್ನು ಕೊಡ್ತಾ ಇರುವಂಥದ್ದು. ಸದ್ಯಕ್ಕೆ ಈ ಪಿಂಚಣಿ ಬರದೆ ಸದ್ಯಕ್ಕೆ CM ಅವರ ತವರು ಕ್ಷೇತ್ರದಲ್ಲಿ ಜನ ಈಗ ಒಂದು ರೀತಿ ಹೈರಾಣ ಆಗಿರುವಂಥದ್ದು. ಸದ್ಯಕ್ಕೆ ಪಿಂಚಣಿ ಬರದೇ ಇರುವಂತಹ ಒಂದು ಕಾರಣದಿಂದ ತಾಲೂಕು ಆಫೀಸ್ನಲ್ಲಿ ಈಗ ಜನಗಳು ಒಂದು ರೀತಿ ಕೂತಿರುವಂಥದ್ದು. ಸದ್ಯಕ್ಕೆ ನಾನು ನಿಮ್ಗೆ ಅದನ್ನು ದೃಶ್ಯದಲ್ಲೂ ಸಹ ತೋರಿಸ್ತಾ ಹೋಗ್ತೀನಿ. ನಾನು ಇವತ್ತು ತಾಲೂಕು ಆಫೀಸ್ನಲ್ಲಿ ಬಂದಿರುವಂಥದ್ದು. ನಮ್ಮ TV ಮೈಸೂರು ಇದನ್ನು ಒಂದು ರಿಯಾಲಿಟಿ ಚೆಕ್ ಮಾಡುವ ಅಂತ ಬಂದಿರುವಂಥದ್ದು. ಸದ್ಯಕ್ಕೆ ಇಲ್ಲಿ ಜನಗಳನ್ನು ಗಮನಿಸ್ತಾ ಇರ್ಬೋದು ನೀವು. ಸಾಲಾಗಿ ಹೆಚ್ಚು ಕಮ್ಮಿ 8 ಗಂಟೆಯಿಂದನೂ ಕೂಡ ನಿಂತಿರುವಂಥದ್ದು. ಹೆಚ್ಚು ಕಮ್ಮಿ ಒಂದು 4ರಿಂದ 5 ಅವರ್ಗಳು ಕೂಡ ನಿಂತಿರುವಂಥದ್ದು. ಅಥವಾ ಇಲ್ಲಿ ಇರುವಂತಹ ಅಧಿಕಾರಿಗಳ ನಿರ್ಲಕ್ಷ್ಯತನವೋ, ಜನಗಳು ಮಾತ್ರ ಒಂದು ರೀತಿ ಯಾವ ರೀತಿ ಇದ್ದಾರೆ ಅಂತಂದ್ರೆ ಒಂದು ರೀತಿ ತತ್ತರಿಸಿ ಹೋಗಿದ್ದಾರೆ ಅಂತ. ಎಷ್ಟು ದಿನದಿಂದ ಬರ್ತಾ ಇಲ್ಲ ಅಮ್ಮ? ನೀವು ಪಿಂಚಣಿ ಮಾಡಿಸಿದ್ದೀರಾ? ಎಷ್ಟು ದಿನದಿಂದ ನಿಮ್ಗೆ ಬರ್ತಾ ಇಲ್ಲ? ಏನು ಕತೆ? 8 ತಿಂಗಳಾಯ್ತು ಸರ್ ಬಂದು. 8 ತಿಂಗಳಿಂದ ಬಂದಿಲ್ಲ. ನಾವು ಬಂದು ತಿರುಗಿ ಅಲ್ಲಿ ಪೋಸ್ಟ್ ಆಫೀಸ್ಗೆ ಹೋಗ್ತೀವಿ, ಅಲ್ಲಿಂದ ಇಲ್ಲೋಗಿ ತಾಲೂಕು ಆಫೀಸ್ಗೆ ಹೋಗಿರ್ತಾರೆ. ಇಲ್ಲಿ ಬಂದರೆ ಅಲ್ಲೋಗಿ ಅಂತಾರೆ. ನಾವು ವಯಸ್ಸಾದವರು ಏನು ಮಾಡೋದು ಸ್ವಾಮಿ ಹೇಳಿ ನೀವೇನೆ. ಬೆಳಿಗ್ಗೆ ಎಷ್ಟು ಗಂಟೆಗೆ ಬಂದ್ರಿ ನೀವು? 9:15 ಬಂದೆ ನಾನು. ಬಸ್ 2 ಬಸ್ ಹತ್ತು ಬರ್ಬೇಕು ಕಣಪ್ಪ ನಾನು ಅಲ್ಲಿಂದ. ಏನು ಮಾಡೋದು ಹೇಳಿ ನಾವು. ಎಷ್ಟು ತಿಂಗಳಾಗಿತ್ತು ನೀವು ಪಿಂಚಣಿ ಮಾಡಿಸಿ? ನಾವು 16 ವರ್ಷ ಆಯಿತು ಮಾಡಿಸಿ. 400 ರೂಪಾಯಿ ಬರ್ತಿತ್ತಲ್ಲಪ್ಪ, ಅವಾಗಿಂದನೂ ಮಾಡಿಸಿದ್ದೆ. ಆವಾಗ ಕೊರೋನಾ ಟೈಮ್ನಲ್ಲಿ 1 ವರ್ಷ ನಿಂತೋಗಿತ್ತು. ಬಸ್ ಇಲ್ಲ ಏನಿಲ್ಲ. DC ಆಫೀಸ್ಗೆ ಇಲ್ಲೆಲ್ಲ ತಿರುಗಿ 3 ತಿಂಗಳು ದುಡ್ಡು ಬತ್ತು, ಆಮೇಲೆ ಬರಲಿಲ್ಲ. ಹೋಯ್ತು ಅಂದ್ಬಿಟ್ಟು ಸುಮ್ಮನಾದೆ ನಾನು. ಈಗ 8 ತಿಂಗಳಾಯ್ತು ಬಂದಿಲ್ಲ. ಈಗ ಅಂದ್ರೆ ಪಿಂಚಣಿ ನಂಬ್ಕೊಂಡೆ ತಾವು ಜೀವನ ಮಾಡ್ತಿದ್ದು? ಪಿಂಚಣಿ ನಂಬ್ಕೊಂಡೆ ಜೀವನ ಮಾಡ್ತಾ ಇರೋದು. ಎಲ್ಲ ಕೂಲಿ ಕೆಲಸ ಮಾಡೋದು. ನಾವು ಏನು ಮಾಡೋದು? ನಾವು ದೊಡ್ಡ ಶ್ರೀಮಂತ ಬಾಡಿಗೆ ಮನೇಲಿ ಇರೋದು. ನಾವು ಏನು ಮಾಡೋದು ಹೇಳಿ ನಾವು? ಈ ಥರ ಮಾಡಿಬಿಟ್ರು. ಇವ್ರು ಓಟ್ ಹಾಕಿದ್ದು ನಾವು ಗೆಲ್ಲಿ ಅಂತಲೇ ತಾನೇ ಇವ್ರಿಗೆ ಓಟ್ ಹಾಕಿದ್ದು. ಯಾತಕ್ಕೆ ಓಟ್ ಹಾಕ್ತೀವಿ? ನಮಗೆ ಸಹಾಯ ಮಾಡ್ತಾರೆ ಅಂತಲೇ ತಾನೇ. ಇವ್ರು ಏನಕ್ಕೂ ಇದು ಮಾಡ್ದೆ ಹೋದ್ರೆ ಇಲ್ಲಿ ಬಂದು ಇಲ್ಲೋಗು ಅಲ್ಲೋಗು ಅಂದ್ರೆ ನಾವು ಎಲ್ಲಿ ತಿರ್ಗೋಕ್ಕಾಯ್ತದೆ ಹೇಳಿ ನೀವೇನು? ಇನ್ನೇನು ಹೇಳೋದು ಇವ್ರಿಗೆ? ಎಷ್ಟು ಬರ್ತಾಯಿತ್ತು 8 ತಿಂಗಳ ಹಿಂದ್ಗಡೆ ನಿಮ್ಗೆ ಪಿಂಚಣಿ? ಎಷ್ಟು ಬರ್ತಾಯಿತ್ತು? 800 ರೂಪಾಯಿ ಬರ್ತಾಯಿದ್ದು. 800 ರೂಪಾಯಿ. ಈಗ ಇಲ್ಲಿ ಬಂದಿದ್ದೀರಲ್ಲ, ಏನು ಹೇಳಿದ್ರು ಇವರು? ಏನು ರೆಸ್ಪಾನ್ಸ್ ಯಾವ ರೀತಿ ಮಾಡಿದ್ರು? ಈಗ ಮುಂದಿನ ತಿಂಗಳು 15ನೇ ತಾರೀಕು ಹೋಗಿ ಬರ್ತದೆ ಅಂತವ್ರೆ. ನೋಡೋದು ಅದು ಒಂದು ನೋಡ್ಬಿಡ್ತೀನಿ ಅಷ್ಟೇ. ಎಷ್ಟು ದಿನಗಳಿಂದ ತಾಲೂಕು ಆಫೀಸಿಗೆ ಬರ್ತಾ ಇದ್ದೀರಾ? 8 ತಿಂಗಳಿಂದನೂ ತಿರುಗ್ತಾ ಇದ್ದೀನಿ. ನಿನ್ನೆ ಅಲ್ಲಿ ಹೋಗೋದಕ್ಕೆ ನೀವು ಇಲ್ಲೇ ಹೋಗಿದ್ರು ತಿರ್ಗೋ ವಾಪಸ್ ಇಲ್ಲಿಗೆ ಬಂದೆ ನಾನು. ಬರ್ತದೆ ಅಂತ ಹೇಳ್ತಾರೆ ಇವರು ಅಷ್ಟೇ. ಅಲ್ಲೋದ್ರೆ ಇಲ್ಲೋಗಿ ಅಲ್ಲೋಗಿ ಅಂತವ್ರೆ. ಅಲ್ಲೋದ್ರೆ ನಮ್ಮ ಮನೆಯಿಂದ ತಂದು ಕೊಡೋಕ್ಕಾಯ್ತಾ? ಅಲ್ಲಿಂದ ಕಳಿಸ್ಬೇಕು ಅಂತ ಅಂತಾರೆ. ಏನು ಮಾಡೋದಪ್ಪ ಹೇಳಿ? ಅಲ್ಲ, ಈಗ ಇವರು ನಿಮ್ಗಳ ಸೇವೆ ಮಾಡೋಕ್ಕೇ ಇರೋದು ಅಧಿಕಾರಿಗಳು ಯಾವ ರೀತಿ ವರ್ತಿಸ್ತಾರೆ ತಮ್ಮ ಜೊತೆ ಅಂತ ಇವಾಗ ಹೇಳ್ತಾ ಇಲ್ವೇ? ಇವಾಗ ಬರ್ತದೆ ಹೋಗಮ್ಮ ಅಂತಾರೆ ಅಷ್ಟೇ. ಯಾರೋ ಒಬ್ರು ಗಲಾಟೆ ಮಾಡಿದ್ರು, ಅದಕ್ಕೆ ಇವರೆಲ್ಲ ಇದು ಮಾಡಿ ಕರೆಸ್ರು. ಇವಾಗ ತುಂಬ ಗಲಾಟೆ ಮಾಡಿದ್ರು ಯಾರೋ ಒಬ್ಬ ಯಪ್ಪ. ಅದಕ್ಕೆ ಮಾತಾಡಬೇಡಿ ಸುಮ್ಮನಿರಿ, ಬರ್ತದೆ ಅಂತಾರೆ. ಇನ್ನೇನು ಹೇಳೋಕ್ಕಿಲ್ಲ ಅವರು. ಯಾವಾಗ ಬರ್ತದೆ ಅಂತ ಕೇಳಿದ್ರೆ ನಾವೇನಮ್ಮ ಹೇಳೋದ? ಹೋಗಿ ಬರ್ತದೆ ಅಂತ ಅಂತಾರೆ. ಅವ್ರು ದುಡ್ಡು ಹಾಕ್ದಾಗ ಬರ್ತದೆ ಅಂತಾರೆ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ? ನಮ್ಮ ಮನೇಲಪ್ಪ ನಾನು ನನ್ನ ಮಗ ಇಬ್ಬರೇ ಇರೋದು. ಮಗಳು ಮದುವೆ ಆಗ್ಬಿಟ್ಟೈತೆ. ನೀವು ಪಿಂಚಣಿನೇ ನಂಬ್ಕೊಂಡು ಜೀವನ ಮಾಡ್ತಾ ಇರುವಂಥದ್ದು? ಜೀವನ ಮಾಡ್ತಾ ಇರೋದು. ನನ್ನ ಮಾತ್ರೆಗೆ ಇದಕ್ಕೆ ಆಯ್ತದೆ ಅಂತ ಊಟಕ್ಕೇನು ತೊಂದರೆ ಇಲ್ಲಪ್ಪ. ಮಾತ್ರೆಗೆ ಅದಕ್ಕೆ ಬೇಕಲ್ಲ ನಮ್ಮ ಖರ್ಚಿಗೆ, ಅದಕ್ಕೆ ನಾವು ವ್ಯವಸ್ಥೆ ಮಾಡಿಕೊಡಿ ಅಂತ ನಾವು ಕೇಳ್ತಾ ಇರೋದು ಅಷ್ಟೇ, ಇನ್ನೇನು ಇಲ್ಲ. ಅಂದರೆ ನೀವು ಇಲ್ಲಿ ಆ ಪಿಂಚಣಿ ಬರೋ ದುಡ್ಡು ನೀವು ಇಲ್ಲಿ ಓಡಾಡೋದಕ್ಕೆ ಖರ್ಚು ಮಾಡ್ಬಿಡ್ತೀರಾ? ಖರ್ಚಾಯ್ತದೆ. ಆಟೋಗೆ 200 ರೂಪಾಯಿ ತಗೋತಾರೆ ಇಲ್ಲಿ ಹೆಬ್ಬಾಳಿಂದ. ಹೋಯ್ತಾ 100, ಬತ್ತಾ 100 ಕಟ್ಕೊಳ್ಳಿ. 200 ರೂಪಾಯಿ ಅಲ್ಲಿಗೆ ಹೋದ್ರೆ 400 ರೂಪಾಯಿ ಉಳಿತದೆ. ಅಧಿಕಾರಿಗಳು ಯಾರು ಇಲ್ಲಿ ರೆಸ್ಪಾನ್ಸ್ ಯಾರು ಮಾಡ್ತಾ ಇಲ್ಲಪ್ಪ. ಅದೇ ಬರ್ತದೆ ಹೋಗಿ ಅಂತಾರೆ. ನೋಡಿ ಕ್ಯೂ ನಿಂತಿಲ್ವ ಇಲ್ಲಿ? ಹಂಗೆ ನಾವು ಅದೇ 8:45 ಇಲ್ಲಿ ಬಂದಾಗ ನಾನು
ಆವಾಗಿಂದ ಬಾಗಿಲು ತೆಗ್ದೇ ಇರಲಿಲ್ಲ ಇನ್ನೂ, ಅವಾಗ ಬಂದು ನಿಂತ್ಕೊಂಡವ್ರು. ಹ್ಞೂ ಹೌದು. ಈಗ ಏನಂದ್ರು, ಏನು ಕೊಟ್ಟರು ನಿಮಗೆ? ಈಗ ಅದು ಬರ್ಕೊಟ್ಟವ್ರಪ್ಪ, ಬತ್ತದೆ ಹೋಗಿ ಮುಂದಿನ ತಿಂಗಳು 15ನೇ ತಾರೀಕು ಕಳ್ಕೊಂಡು ಹೋಗಿ ಬತ್ತದೆ ಅಂತ ಹೇಳಿದ್ರು. ಅದು ಒಂದು ನೋಡ್ತೀವಿ, ಇನ್ನೇನು ಮಾಡೋದು. ತಿಂಗಳಿಗೆ ಅಂತವ್ರೆ. ಹ್ಞೂ ದುಡ್ಡು ಮಾತ್ರ ಬರ್ತಿಲ್ಲ. ಗೊತ್ತಿಲ್ಲ. ಅಲ್ಲೋದ್ರು ನಾವು ಮನೆಯಿಂದ ಕೊಡೋದಾ ಅಂತ ಕೇಳ್ತಾರೆ. ಏನು ಹೇಳಿದ ಅವ್ರಿಗೆ? ನಾವು ಕೊಡಿ ನೀವು ಅಂತ ಕೇಳೋಕ್ಕಾಯ್ತದ ಅವ್ರಿಗೆ? ಇಲ್ಲ. ಇಲ್ಲಿ 2 ವರ್ಷದಿಂದ ತಾಲೂಕು ಆಫೀಸ್ ಖಾಲಿ ಆದ್ರಲ್ಲ ಇವೆ, ಪಿಂಚಣಿನೂ ಇಲ್ಲ, ಬ್ಯಾಳೆನೂ ಇಲ್ಲ, ಮಕ್ಕಳು ಬಂದ್ರು ಏನೂ ಇಲ್ಲ. ಇರಾಕ ಇಷ್ಟ ಆಗಲ್ಲ, ಮನೆ ಇಲ್ಲ, ಉಣ್ಣಾಕ ಇಷ್ಟ ಅನ್ನ ಇಲ್ಲ, ಅವ್ರ ಬಾಯಿ ಮಣ್ಣಾಕ. ಹಾಂ ಏನು ಹೇಳಿದ್ರು? ಈಗ ಬಾ ಆಗ ಬಾ 2 ವರ್ಷದಿಂದ ತಿರ್ಗೋದೇ ಆಗೋದೆ ಇವು ಅಮ್ಮನ ತಕ್ಕಿ. ಇವು ಅಮ್ಮೇನು ಸಾದ್ರವಾದವಳಲ್ಲ, ಬರ್ಕೊಡ್ತಾಳೆ. ಇದು ಎಂಥದ್ದು ನೋಡಿಲಿ, ಅರ್ಶಿಣ ಚೀಟಿ. ಹಾಂ ಬರ್ದಿ ನನಗೆ ಪಿಂಚಣಿ ಮಾಡಿಸಿ ನೋಡಪ್ಪ. ಇಲ್ಲಿ ನಮ್ಮ ಯಜಮಾನ ಸತ್ತೋದ ಮಾಡಿಸಿದ್ದು ವಿಧವೆದು ಪುಕ್ಷೇಟೇನಲ್ಲ. ನನ್ನ ಗಂಡ ಸತ್ತೋಗಿ 10 ವರ್ಷ ಆಯಿತು. 800 ರೂಪಾಯಿ ಕೊಡೋಕ್ಕೆ 2 ವರ್ಷ ಆಯಿತು, ಬಂದೇ ಇಲ್ಲ. ಏನಕ್ಕೆ ಇದಕ್ಕೆ ಸರ್ಕಾರ ಏನು ಮಾಡೋಕ್ಕೆ ಹೇಳಿ? ಬಡವ್ರನ್ನ ತುಣ್ದಾಕಕ್ಕ, ಬಡವ್ರು ತುಣ್ದಾಕ್ಬಿಟ್ಟು ಶ್ರೀಮಂತರೇ ಆಗಬೇಕು, ಬಡವರೇ ಆಗಬೇಕು. ಇದು ನ್ಯಾಯನ? ಇದು ಒಂದು ಸರ್ಕಾರನ? 2 ತಿಂಗಳಕ್ಕೆ 1.5 ವರ್ಷ ಆಯಿತು ಕಣಪ್ಪ. ನೋಡಿ ಇಲ್ಲಿ 1.5 ವರ್ಷ ಆಯಿತು. ಇಲ್ಲಿ ನೋಡಿ ಇಲ್ಲೇ ತಾಲೂಕು ಆಫೀಸ್ಗೆ ನೋಡಿ ಇಲ್ಲಿ. ಇದೊಂದು ಅರ್ಶಿಣ ಚೀಟಿ, ಇದು ಬರೆಯೋದು ಕೊಡೋದು. ಅರ್ಶಿಣ ಚೀಟಿಯ 1.5 ತಿಂಗಳಾಯ್ತು. ಹಾಂ ಹಿಂಗೆ ಬರೆಯೋದು ಕೊಡೋದು. ಹಾಂ ಅಲ್ಲೋಗಿ DC ಆಫೀಸ್ಗೆ ಹೋದ್ಯಾ ಹಿಂಗೆ ಬರ್ದು ಕೊಡೋದು. ಹಾಂ ಹೋಗಮ್ಮ ಬರ್ತದೆ. ಯಾವಾಗ ಬಂದಿರೋದು? ಈಗೇನೋ ಸಿದ್ದರಾಮಯ್ಯ ಫ್ರೀ ಮಾಡ್ದೆ, ಬಸ್ಸಲ್ಲೇನೋ ಬಂದ್ಬಿಡ್ತೀವಿ. ಫ್ರೀ ಮಾಡದೇ ಇದ್ದಾಗ ತ್ಯಾವ್ಕ ಬರವ ಇವ್ರ ಬಾಯಿಗೆ ಮಣ್ಣಾಕ ಅವ್ನು ಮಾಡಿ ದುಡ್ಡೇ ಬರ್ದಾಗ ಮಾಡೋದು. ನಮ್ಮ ದುಡ್ಡೆಲ್ಲ ಏನಾಯಿತು? ಯಾವನ್ ತಿಂದ? ಹಾಂ ಗಣಸ ದುಡ್ಡೆಲ್ಲ ಯಾವನ್ ತಿಂದ, ಯಾವನ್ ಮಡಿಕೊಂಡಿದ್ದಾನೆ. ನ್ಯಾಯ ಕೊಟ್ಟರೆ ಈಗ 1.5 ವರ್ಷ ದುಡ್ಡೆಲ್ಲ ಕೊಟ್ಟರೆ ಸರಿ ಆಯಿತು. ಇಲ್ಲ ಇಲ್ಲೇ ನ್ಯಾಣಕ ಸಾಯೋದಾಗಲಿ ಇಷ್ಟೇ. 2ರಲ್ಲಿ ಒಂದೇ ತೀರ್ಮಾನ. ನಮಗೆ ಗೇದಾಕರು ಯಾರೂ ಇಲ್ಲ, ನಮಗೆ ಇರೋ 3 ಹೆಣ್ಣು ಮಕ್ಕಳು. ಇದರಲ್ಲೇ ಜೀವನ ಮಾಡೋದು. ಇದನ್ನು ನಮ್ಮ ಯಜಮಾನ ಇದ್ದಾಗ ಗೇದಾಕ್ತಿದ್ರು, ಈಗ ಅವ್ರಿಲ್ಲ. ನಮ್ಗೆ ಗೇದಾಕರು ಯಾರೂ ಇಲ್ಲ. ಹಾಂ ಹೇಳಪ್ಪ, ಈಗ 3 ಜನ ಹೆಣ್ಣು ಮಕ್ಕಳು ನಾವು ಹೆಂಗೆ ಸಾಕವ? ಮನೆ ಕೆಲ್ಸಕ್ಕೆ ಹೋದ್ರೆ 300-200 ಕೊಡ್ತಾರೆ. ತಿಂಗಳೆಲ್ಲ 200-300 ತಗೊಂಡು ಏನು ಮಾಡೋರು? ಕೊಡೋ ತಂಗಳನ್ನ ತಿನ್ಕೊಂಡು ಯಾರು ಹಿಂಗೆ ತಳ್ತಾರೆ. ಇವತ್ತಿಲ್ಲ ನಾಳೆ ಬರೋಗು 10 ಸಾರಿ ಬಂದೀನಿ. ಇಲ್ಲ ನೋಡ ಬರ್ದು ಕೊಡೋದು ಹಿಂಗೆ. ಅದು ನಮಗೆ 8 ತಿಂಗಳಿಂದ ಬಂದಿಲ್ಲ ಸರ್. ನಾವು ಬರುತ್ತೆ ಅಂತ ತಾಲೂಕು ಆಫೀಸಿಗೆ ಸುಮಾರು ದಿನ ಓಡಾಡಿದ್ದೀವಿ. ಅವ್ರು ಈ ಥರ ಒಂದು ಕಾರ್ಡ್ ಬರ್ಕೊಡ್ತಾರೆ. ಈ ಸಲ ಅದೇನೋ ಜೆರಾಕ್ಸ್ ಮಾಡಿ ಅದ್ರಲ್ಲಿ ಬರ್ಕೊಟ್ಟಿದ್ದಾರೆ. 2 ತಿಂಗಳು ಬಿಟ್ಟು ಹೋಗಿ ಅಂತ ಹೇಳಿದ್ದಾರೆ. ಅದೇನು ಮಾಡಬೇಕು ಅಂತ ನನಗೂ ಅರ್ಥ ಆಗ್ತಿಲ್ಲ. ಬ್ಯಾಂಕ್ ಹತ್ರ ಹೋಗಿ ಕೇಳಿ ಅಂತಾರೆ. ಇದನ್ನು ಬರ್ಕೊಟ್ಟಿದ್ದಾರೆ ನೋಡಿ ಈ ತಿಂಗಳು. ಹಾಂ ಇವಾಗ ಬರ್ಕೊಟ್ಟಿದ್ದಾರೆ. ನಾವು ಸುಮಾರು ದಿನದಿಂದ ಬಂದು ಹೋಗ್ತಿದ್ದೀವಿ. ಬರುತ್ತೆ ಹೋಗಿ ಅಲ್ಲಿ ಬ್ಯಾಂಕಲ್ಲಿ ಕೇಳಿ ಅಂತಾರೆ. ಬ್ಯಾಂಕಲ್ಲಿ ಕೇಳಿದ್ರೆ ತಾಲೂಕು ಆಫೀಸಿಗೆ ಹೋಗಿ ಅಂತಾರೆ. ನಮಗೆ ಯಾವ ವ್ಯವಸ್ಥೆನೂ ಇಲ್ಲ ಸರ್. ನಾವು ಮಾಡಿಸಿ ಸುಮಾರು ವರ್ಷದಿಂದ ಬರ್ತಾಯಿತ್ತು ಸರ್. ಇವಾಗ ಒಂದು 8 ತಿಂಗಳಿಂದ. ಹಿಂದೆ 400ರಿಂದ 600 ಆಯಿತು, 600ರಿಂದ 1200 ಆಯಿತು, 1200 ಬರ್ತಾಯಿತ್ತು ಸರ್. ಇವಾಗ ಅದು ಬರ್ತಾಯಿಲ್ಲ, ನಿಂತೋಗಿದೆ. ಅದೇ 8 ತಿಂಗಳಿಂದ ಬರ್ತಾಯಿಲ್ಲ ಸರ್. 8-10 ತಿಂಗಳೇ ಆಯಿತು ಅಂತ ಹೇಳಿ ಬರ್ತಾಯಿಲ್ಲ. ನಾವು ಬರುತ್ತೆ ಅಂತ ತಾಲೂಕು ಆಫೀಸಿಗೂ ಅಲ್ಲೂ ಇಲ್ಲೂ ತಿರುಗ್ತಾ ಇದ್ದೀವಿ. ಬ್ಯಾಂಕಿಗೆ ಹೋದರೆ ಬ್ಯಾಂಕಿಂದ ಅಲ್ಲಿ ಬಂದರೆ ನಾವು ಬ್ಯಾಂಕಲ್ಲೇ ಚೆಕಪ್ ಮಾಡಿಸಿದ್ವಿ. ಬ್ಯಾಂಕ್ ಬುಕ್ಕಲ್ಲಿ ಅವರೇ ಬೇರೆ ಇಂಟ್ರ್ಯೂ ಮಾಡಿಕೊಟ್ರು, ಬಂದಿಲ್ಲಮ್ಮ ಅಂತಂದು. ಮತ್ತು ಇಲ್ಲಿ ಬಂದು ಇವಾಗ ನೆನ್ನೆ ಬಂದಿದ್ವಿ. ನೆನ್ನೆ ತೆಗ್ದೇ ಇರಲಿಲ್ಲ, ವಾಪಸ್ ಹೋದ್ವಿ. ಇವತ್ತು ಬಂದು ಎಲ್ಲ ಮಾಡಿಸ್ಕೊಂಡಿದ್ದೀನಿ. ನಾನೊಂದು 9:30 ಇರ್ಬೋದು ಸರ್. 9:30-9 ಗಂಟೆ ಇರ್ಬೋದು. ಅವಾಗಿಂದ ನಿಂತಿದ್ದೀನಿ. ಆ ಲಾಸ್ಟಿಂದ ಇವಾಗ ಬಂದು ಇವಾಗ ಆಯಿತು ಸರ್. ಬರುತ್ತೆ 2 ತಿಂಗಳಾದಮೇಲೆ ಬ್ಯಾಂಕಿಗೆ ಹೋಗಿ ನೋಡಿ ಅಂತಾರೆ. ಬ್ಯಾಂಕಿಗೆ ಒಂದು ಸಲ ಹೋಗಿ ನೋಡ್ತೀವಿ, ಆಮೇಲೆ ಏನಾಗುತ್ತೆ ನೋಡಿ ಅದನ್ನು ನೀವೇನು ಮಾಡ್ತೀರಿ. ಹಾಂ ಪಿಂಚಣಿ ಮನೇಲಿ 3 ಜನ, ನಾವು 3 ಜನ ಇದ್ದೀವಿ ಸರ್. ನಾವು 3 ಜನ ಇದ್ವಿ ಅಂದರೆ ನಮ್ಮ ತಮ್ಮನ ಮಗ ಇದ್ದಾನೆ. ಅವನೊಂದು ಸ್ವಲ್ಪ ದುಡಿತಾನೆ, ಕಾರಲ್ಲಿ ಓಡಿಸ್ಕೊಂಡು ದಿನದ ವ್ಯವಸ್ಥೆ ನಮಗಾಗುತ್ತೆ. ನಮ್ಮ ಹುಡುಗಿ ಟೈಲರಿಂಗ್ ಕೆಲಸ ಮಾಡುತ್ತೆ. ಅದರಲ್ಲಿ ಬಾಡಿಗೆ ಕಟ್ಕೊಂಡು ಅವ್ರ ಬಾಡಿಗೆ ಕಟ್ಕೋತಾರೆ. ನಾನು ಬರೋ ಪಿಂಚಣಿ ಅವ್ರ ಕೈಯಲ್ಲಿ ಕೊಟ್ಬಿಡ್ತೀನಿ, ಅವ್ರು ನೋಡ್ಕೋತಾರೆ ಸರ್. ನನಗೆ ಬೇರೆ ಯಾವುದೇ ವ್ಯವಸ್ಥೆ ಇಲ್ಲ ಸರ್. ಪಿಂಚಣಿ ಸರ್. ಯಾವುದಕ್ಕೆ ಆಗಲಿ ಒಂದು ವ್ಯವಸ್ಥೆ ಮಾಡಬೇಕು ಅಂತಂದರೆ
ಬಂದರೂ ಅದರಲ್ಲೇ ಮಾಡ್ಕೋಬೇಕು ಸರ್ ನನಗೆ. ಅಧಿಕಾರಿಗಳು ಏನು ಕೇಳಲ್ಲ, ಇವ್ರು ಬರ್ಕೊಡ್ತಾರೆ, ಹೇಳ್ತಾರೆ ಹೋಗಿ ಅಂತಾರೆ, ಹೋಗಿ ನೋಡಿದ್ರೆ ಅಲ್ಲಿ ಬರೋಲ್ಲ, ಮತ್ತು ಅಲ್ಲಿಂದ ಇಲ್ಲಿ ಕಳಿಸ್ತಾರೆ, ಇಲ್ಲಿ ಬಂದರೂ ಇಲ್ಲೂ ಏನೂ ನಡೆಯಲ್ಲ. ಇದೇ ಈ ಥರ ಬರ್ಕೊಡ್ತಾರೆ, ಮತ್ತು ಇವ್ರು ಹೇಳಿದ ಟೈಮಿಗೆ ಅಲ್ಲೋದ್ರೆ ಅಲ್ಲೂ ಬಂದಿರಲ್ಲ. ಏನು ಮಾಡಬೇಕು ಅಂತ ನಮಗೂ ವ್ಯವಸ್ಥೆ ಗೊತ್ತಾಗ್ತಾ ಇಲ್ಲ. ಅಧಿಕಾರಿಗಳು ಯಾರೂ ಸಿಕ್ಕಿಲ್ಲ ಸರ್ ನಮಗೆ. ಸರ್ಕಾರಿ ಕಚೇರಿಗಳಿದೆ ಕತೆ ಆಯಿತು. ಏನು ಮಾಡೋಕ್ಕಾಗ್ತಿಲ್ಲ ನಮ್ಮಿಂದ. ಬರೋದ್ರಲ್ಲಿ ಜೀವನ ಅವರಿಬ್ಬರು ದುಡಿತಾರಲ್ಲ ಅದರಲ್ಲೇ. ಇವಾಗ 8 ತಿಂಗಳಿಂದ ನಾನೇನು ಕೊಡ್ತಾ ಇಲ್ಲ ಸರ್ ಮನೆಗೆ. ಅವರೇ ನೋಡ್ಕೋತಾ ಇದ್ದಾರೆ, ತಮ್ಮನ ಮಗನೂ ತಮ್ಮನಂತೆ ನೋಡ್ಕೋತಿದ್ದಾರೆ ಅಷ್ಟೇ, ಇನ್ನೇನಿಲ್ಲ ಸರ್ ನಮಗೆ ವ್ಯವಸ್ಥೆ. ರೀತಿ ಜೀವನ ಮಾಡೋದು ನೀವೇ ಹೇಳಿಬಿಡಿ, ನಮಗೂ ಅರ್ಥ ಆಗ್ತಾ ಇಲ್ಲ. ಕೇಳಿದ್ರೆ ಬರುತ್ತೆ ಹೋಗಿ ಅಂತಾನಷ್ಟೇ. ಅದು 7 ತಿಂಗಳಿಂದ ಅದು ತಗೋತಾ ಇದೆ. ನಾಗೋಲ್ ಬ್ಯಾಂಕ್ನಲ್ಲಿ ಇದು ಪೋಸ್ಟ್ ಆಫೀಸ್ ತಗೋತ ನಾಗೋಲ್ ಬ್ಯಾಂಕ್ ಕಾಣಿಸ್ಬಿಟ್ಟಿರು, ಅಲ್ಲಿಗೆ ನಮ್ಗೆ ನಡೆಯೋಕ್ಕಾಗಲ್ಲ ಅಂದ್ಬಿಟ್ಟು ಪೋಸ್ಟ್ ಆಫೀಸ್ನೆಲ್ಲ ಬತ್ತಿತ್ತಲ್ಲ ಅಲ್ಲೇ ತಗೊಂಡು ಇದು ಮಾಡ್ತೀವಿ. ತಿರ್ಗಿ ಪೋಸ್ಟ್ ಆಫೀಸಿಗೆ ಬದಲೇ ನಿಮ್ಮದು ಇಲ್ಲೇ ಕಟ್ಟಾಗ್ಬಿಡ್ತದೆ, ಸಾಲ ತಗೊಂಡಿರ ತಗೊಂಡಿವಿಗಳಪ್ಪ, ಬಡ್ಡಿ ಕಟ್ಟಿವಿ. ಇದೊಂದು ವರ್ಷ ಕಟ್ಟಿಲ್ಲ, ಇದೊಂದು ತಿಂಗಳಿಂದ ನಿಂತೋಗದ ಅಂತಲೇ ಆಗ ಅದಕ್ಕೆ ಕಟ್ ಮಾಡ್ಕೊಬಿಟ್ಟಾರೆ ಅವರು ಅಂತ ಹೇಳಿದ್ರು. ಅಲ್ಲೋಗಿ ಕೇಳಿದೆ, ನಿಮ್ಮ ಸುಮಾರು ದುಡ್ಡು ಬಂದಿಲ್ವಲ್ಲ ಮೋದಿದು ಪರಿಹಾರದ್ದು ನಿಮ್ಮ ಪಿಂಚಣಿದೆಲ್ಲ. ಪಿಂಚಣಿ ಮಾಡಿಸಿ ಎಷ್ಟು ವರ್ಷ ಆಯ್ತು? ಸುಮಾರು ಒಂದು 7 ವರ್ಷ ಆಗಲ್ಲ. ಎಷ್ಟು ತಿಂಗಳಿಂದ ಬರ್ತಾಯಿಲ್ಲ ಈಗ ಪಿಂಚಣಿ? ಈ 2 ತಿಂಗಳು ಬರ್ತಾಯಿಲ್ಲ. ಬರ್ತಾಯಿಲ್ಲ. ಅದಕ್ಕೆ ನಾನು ಈಗ ಕೇಳಿದೆ, ಮಾತ್ರೆ ತಗೊಳಕ ನಮ್ಗೆ ಈ ಹುಷಾರು ತಗೊಂಡು ನನಗೆ ಆಪ್ರೇಷನ್ ಆಗೋದಿಲ್ಲಿ, ರಾಡ್ ಹಾಕೋವಲ್ಲಿ ಬೇಕಾದ್ರೆ ಅದನ್ನ ತೋರಿಸ್ತಾ ಕೊಡಿ. ರಾಡ್ ಹಾಕ್ಬಿಟ್ಟವಲ್ಲ ಮೇಲೆ ಕೇಳೋಕ್ಕಾಗಲ್ಲ, ಬಟ್ ಈ ಕೆಳಗೆ ಕುಂತು ಚಕ್ಕ ಬಲಕ್ಕಾಗಲ್ಲ. ಇಲ್ಲೇ ಚೇರಿ ಮೇಲೆ ಕೂತ್ಬೇಕು, ಚೇರಿನ ಮೇಲೆ ಎದ್ದವು. ಆದರೂ ಕೂಡ ಇಲ್ಲಿ ಬರ್ತೀರಾ? ಆದರೂ ಕೂಡ ಇಲ್ಲಿ ಬಂದು ನಿಂತಿರ್ತೀರಾ? ಇನ್ನೇ ಬಿಡ್ರಿ, ಯಾರು ಕರ್ಕೋವರಲ್ಲ. ಆಗ ಬಸ್ನಲ್ಲಿ ಕೇಳ್ಕೊಂಡು ಗದ್ದೆಗಡೆ ಹತ್ತಿ ಅಲ್ಲಿ 6 ಉಕ್ಕುಡದ ನೋಡಿ, ಇಲ್ಲಿ 6 ಗೇಟು, ಅಲ್ಲಿಂದ ಹಿಂಗೆ ಸೈಟು ನೆಟ್ಟು. ಈ ಪಿಂಚಣಿ ದುಡ್ಡು ತಮ್ಮ ಜೀವನ, ಅದರಿಂದನೇ ಜೀವನ ಮಾಡ್ತಾ ಇದ್ದೀರಾ? ಪುಳ್ಗ ಪಳಗ ನನ್ನ ಖರ್ಚಿಗೆ, ಆಮೇಲೆ ತಾನಿಕ್ಕು ಮಾತ್ರ ಇವೆಲ್ಲ ತಗೊಂಡು ಕಾಲಾಗತ್ತೆ. ಮನೆಯವರು ಯಾರೇ ನಿಕ್ಲ ತಿಂತಿ ಬರ್ತದಲ್ಲ ತಗೋ ಇದು ಮಾಡ್ತದಲ್ಲ, ಹಿಂಗೆ ಇದು ಮಾಡ್ದು. ಈಗೇನಂದ್ರು ಅಧಿಕಾರಿಗಳೇನಂದ್ರು ಇಲ್ಲಿ? ಇವ್ರು ಕೇಳೋಕ್ಕೆ 2 ತಿಂಗಳು ಬತ್ತಿ ಹೋಗಿ ಅಂತ ಹೇಳ್ತಾರೆ. ಅಕೌಂಟಲ್ಲಿ ಅಲ್ಲಿ ದುಡ್ಡಿಲ್ವಲ್ಲ ಬರೋಕ್ಕೆ. ನಾನು ಅಲ್ಲಿ 2 ತಿಂಗಳಿಂದ ಅಕೌಂಟ್ ದುಡ್ಡು ಇರ್ಬೇಕು ತಾನೆ ಬರ್ಬೇಕು. ತಾಲೂಕು ಆಫೀಸ್ ಹೋಗಿ ಅಂತ ಹೇಳ್ತಾರೆ ಅವರು. ಹಾಗಂತ ಹೇಳಿದ್ರು. ಇಲ್ಲಿ ಇಲ್ಲ ಕಣ್ರಿ, ಆಗೆಲ್ಲ ಅಕೌಂಟ್ ಕಟ್ ಮಾಡಕ್ಕೆ ಕೊಟ್ಟಾರೆ. ಎಲ್ಲಿ ಕಟ್ ಮಾಡೋ ಇವ್ರು, ನಾವೇ ಕಟ್ ಮಾಡೀವಿ ಅಂತ ಅವ್ರು ಹೇಳಿಕ್ಲ ಬ್ಯಾಂಕ್ನವರು. ಸುಮ್ಮನೆ ಇದು ಮಾಡ್ತಾರೆ ಅವಳಿ. ಅದಕ್ಕೆ ಹೋಗ್ಬಿಟ್ಟು ನಾನು ಸರಿ ಇಲ್ಲ ಅಲ್ಲಿಗೆ ಹೋಗ್ಬೇಕು, ಅವ್ರು ಯಾವ್ದು ಹೇಳ್ತಾರೆ ಅಲ್ಲಿ ಅಂದ್ಬಿಟ್ಟು ಇಲ್ಲಿ ಬಂದು 1 ತಿಂಗಳಿಂದ ಅಲಿತಾ ಇದ್ದೀನಿ. ನಮಗೆ ಏನು ಆದಾಯ ಇಲ್ಲ, ಹ್ಯಾಂಡಿಕ್ಯಾಪ್ಟು. ಅವರು ಬಂದಾಗೆಲ್ಲ ಬರೋ ತಿಂಗಳು ಬರ್ತದೆ ಅಂತ. ಅದು ಪೋಸ್ಟ್ ಆಫೀಸಲ್ಲಿ ಕೇಳಿದ್ರೆ ಅಲ್ಲಿ ಹೋಗಿ ಕೇಳಿ ಅಂತಾರೆ. ಇಲ್ಲಿ ಬಂದರೆ ಬಂದಿಲ್ಲ. ಪಿಂಚಿನ್ ಮಾಡಿ ನಾನು ಮಂಜ ಬತ್ತಾಯಿತು, 2 ವರ್ಷ ಬತ್ತು. ಮಧ್ಯದಿಂದ 1 ವರ್ಷದಿಂದ ಬರ್ತಾಯಿಲ್ಲ. ಅದಕ್ಕೋಸ್ಕರ ಇಲ್ಲಿ 1 ವರ್ಷದಿಂದ ಬರ್ತಾಯಿದ್ದೀನಿ, ಹೋಯ್ತಾಯಿದ್ದೀನಿ, ಬರ್ತಾನೇ ಇಲ್ಲ. ಅವ್ರಿಗೆ ಕೇಳಿದ್ರೆ ಬರ್ತದೆ ಹೋಗಿ 2 ತಿಂಗಳು ಇದು ಇದಾಗಿಲ್ಲ ಅದಾಗಿಲ್ಲ ಅಂತಾರೆ. ಅವ್ರು ಎಂಟ್ರಿ ಮಾಡ್ಕೋಬೇಕು ತಾನೆ, ಇಲ್ಲಾಂದರೆ ಆಗಲ್ಲ ಅಂತ ಹೇಳ್ಬಿಡ್ಬೇಕು. ನಾನು ಒಂದು 8 ತಿಂಗಳಿಂದ ಬರ್ತಾಯಿದ್ದೀನಿ, ಹೋಯ್ತಾಯಿದ್ದೀನಿ. ಆವಾಗಲೇ ಬಂದು 12 ಗಂಟೆಗೆ ಬಂದಿದ್ದು. 12 ಗಂಟೆ ಅಲ್ಲಿ ನಿಂತ್ಕೊಂಡು ಎಷ್ಟು ಹೊತ್ತು ನಿಂತ್ಕೊಳ್ಳೋಕ್ಕಾಗ್ತದೆ ಹೇಳಿ. ಮಧ್ಯದಲ್ಲಿ ನುಗ್ತಾ ಇರ್ತಾರೆ ಎಲ್ಲ. ನಾವು ನಿಂತಿದ್ದ ಜಾಗದಲ್ಲೇ ನಿಂತಿರ್ಬೇಕು. ಈಗ ಬರೋ ತಿಂಗಳು ಬರ್ತದೆ ಹೋಗಿ ಅಂತಾರೆ. ಬರೋ ತಿಂಗಳು ಬಂದರೆ ಅಲ್ಲಿ ಬಂದಿರೋಲ್ಲ ಪೋಸ್ಟ್ ಆಫೀಸಲ್ಲಿ. ಇಲ್ಲಿ ಬಂದು ಕೇಳಿದ್ರೆ ತಿರ್ಗಾ 1 ತಿಂಗಳು ಆದಮೇಲೆ ಬರ್ತಾರೆ ಅಂತಾರೆ. ಬರೀ ಇದೇ ಹೇಳೋದವರು. ಅದೇನು ಮಾಡೋದು? ಮಾಡ್ತಾರೆ. ನಾವು ಕೂಲಿ ಕಾರ್ಮಿಕರು, ಚಿಕ್ಕ ಪುಟ್ಟ ಕಾಸು ನೋಡೋರು. ಈ 3 ಕಾಸನ್ನ ನಂಬ್ಕೊಂಡಿರ್ತೀವಿ. ನನಗೆ ಆರೋಗ್ಯ ಸಮಸ್ಯೆ, ಕೆಲಸ ಮಾಡೋಕ್ಕಾಗಲ್ಲ. ಒಂದು ಚಿಕ್ಕದಾಗ ಒಂದು ಮನೆ ಕೆಲಸ ಮಾಡ್ತಿದ್ದೆ. ಇಲ್ಲಿ ತಿರ್ಗಾಡ್ಕೊಂಡು ನಿಂತ್ಕೊಂಡ್ರೆ ಲೇಟ್ ಆದರೆ ಅವ್ರು ಕರ್ಕೊಳ್ಳಲ್ಲ, ಇವತ್ತು ಬೇಡ ಅಂದ್ಬಿಟ್ರು. ಈಗ ಇಲ್ಲಾರು ಬರುತ್ತಂದರೆ 6 ಸಲ ಬರೋವರೆಗೂ ಕ್ಯಾನ್ಸಲ್ ಆಗೋದೆ ಅಂತ ಹೇಳಲಿಲ್ಲ. ಈಗ ಬಂದೆ ಅಲ್ವಾ, ಇವಾಗ ಹೇಳ್ತಾರೆ ನಿಮ್ಮದು ಕ್ಯಾನ್ಸಲ್ ಆಗಿಬಿಡೋದೆ ಕಣ್ರಿ, ಇವಾಗೆಲ್ಲ ಮಾಡಿದ್ದೀನಿ, ಇನ್ನು 2 ತಿಂಗಳು ಬಿಟ್ಕೊಂಡು ಹೋಗಿ, 2 ತಿಂಗಳಾದ್ಮೇಲೆ ಅಲ್ಲಿ ಬಂದಿಲ್ಲ ಅಂದರೆ ಮತ್ತೆ ಇಲ್ಲಿಗೆ ಬನ್ನಿ ಅಂತಾರೆ. ಇನ್ನು 6 ಸಲ ಬಂದಾದ್ಮೇಲೆ ಮತ್ತೆ ಇಲ್ಲಿಗೆ ಒಂದು 7-8 ತಿಂಗಳಿಂದ ಬಂದಿಲ್ಲ. ಆಯಿತು ಸರ್, 12 ವರ್ಷ ಆಯಿತು. ನನ್ನ ಮಗ ತೀರೋದ ಆಕ್ಸಿಡೆಂಟ್ ಆಗಿ
ನನ್ನ ಮಗ ತೀರೋವರೆಗೂ ನಮ್ಮ ಹಸ್ಬೆಂಡ್ ತೀರೋಗಿ 34 ವರ್ಷ ಆಯಿತು. ಅವ್ರಿಗೆ ಪ್ರಾಬ್ಲಮ್ ಆಗಿ ತೀರೋದ್ರು. ಮಗ ತೀರೋಗಿ 12 ವರ್ಷ ಆಯಿತು. 12 ವರ್ಷದಿಂದ ಬರ್ತಾಯಿತ್ತು. ಇವಾಗ 8 ತಿಂಗಳಿಂದ ಬಂದಿಲ್ಲ. ಅದಕ್ಕೆ ಹೇಳಕ್ಕೆ ಬಂದರೆ ಇವ್ರು ಈ ಥರ ಹೇಳ್ತಾರೆ. ಅಲ್ಲಿ ಹೋಗಬೇಕು ಪೋಸ್ಟ್ ಆಫೀಸ್ಗೆ, ಅಲ್ಲಿ ಬಿಟ್ಟರೆ ಇಲ್ಲಿ ಬರಬೇಕು. ಬ್ಯಾಂಕಲ್ಲಿ ಒಂದು ಅಕೌಂಟ್ ಇದೆ, ಯೂನಿಯನ್ ಬ್ಯಾಂಕಲ್ಲಿ. ಅಲ್ಲೋಗಿ ಚೆಕ್ ಮಾಡಿಸ್ದೆ, ಅಲ್ಲೂ ಬಂದಿಲ್ಲ. 2 ಚೆಕಪ್ ಮಾಡಿಸಿ ತೊಗೊಬಂದು ಕೊಟ್ಟೆ ಮೇಡಮ್. ಅಲ್ಲಿಗೂ ಬಂದಿಲ್ಲ, ಇಲ್ಲಿಗೂ ಬಂದಿಲ್ಲ. ಏನಕ್ಕೆ ಹಿಂಗೆ ತಿರುಗಾಡಿಸ್ತೀರಿ, ಏನಾಗೈತೆ ಸಮಸ್ಯೆ ನೋಡಿ ಅಂತ. ಅವ್ರು ಹೇಳ್ತಾರೆ ನಾವೇನು ಮಾಡೋದ, ಕ್ಯಾನ್ಸಲ್ ಆಗೈತೆ ನಿಮ್ಮದು. ಇಷ್ಟು ದಿನ ಚೆಕ್ ಮಾಡ್ತಾ ಇರಲಿಲ್ವ ಅವರು? ಇಷ್ಟು ದಿನ ಚೆಕ್ ಮಾಡ್ತಾ ಇರಲಿಲ್ಲ. ಹಿಂಗೆ ನೋಡೋದು, ಅಲ್ಲೋಗಿ ಅಂತ ಕಳ್ಸೋದು, ಹಿಂಗೆ ಮಾಡ್ತೀವಿ. ಇವಾಗ ಚೆಕ್ ಮಾಡಿಬಿಟ್ಟು 800 ರೂಪಾಯಿ ಬರ್ತಿತ್ತು ಸರ್, ವಿಧವೆ ವೇತನ. ಅದು ಬರ್ತಾಯಿಲ್ಲ ಇವಾಗ. ಆ ದುಡ್ಡಲ್ಲಿ ನಮ್ಮ ಅಕ್ಕವರು ಕಿವಿ ಕೇಳಿಸಲ್ಲ, ಡೆಮೆಂಡಿಫ್ ಅವರು. ಅದರಲ್ಲೇ ಜೀವನ ಮಾಡೋದವರು. 4-5 ತಿಂಗಳಾಯ್ತು ಬಂದು. ಪೋಸ್ಟ್ ಆಫೀಸ್ಗೂ ಕರ್ಕೊಂಡು ಹೋದೋ ನೆನ್ನೆ. ನಾವು ಆಟೋ ಓಡಿಸೋದು, ನಾವು ನೆನ್ನೆ ಬರಲಿಲ್ಲ. ಅವ್ರು ಬೇರೆ ಆಟೋ ಮಾಡ್ಕೊಂಡು ಹೋಗಿದ್ದಾರೆ. ಆಟೋಗೆ 200 ರೂಪಾಯಿ ಆಯಿತು. ಅವ್ರು ಅಂದರು ನಮ್ಗೆ ಗೊತ್ತಿಲ್ಲ, ತಾಲೂಕು ಆಫೀಸ್ಗೆ ಹೋಗಿ ಅಂತ. ಈಗ ಇಲ್ಲಿ ಬಂದಿದ್ದೀವಿ, ಬೆಳಗ್ಗೆಯಿಂದ ಇಲ್ಲೇ ಇದ್ದೀವಿ. ಇಲ್ಲಿ ನೋಡಿದ್ರೆ ಈಗ ಹೇಳ್ತೀನಿ ಅಂದಿದ್ದಾರೆ, ಏನು ಒಂದು ರೆಸ್ಪಾನ್ಸೇ ಇಲ್ಲ. ಹಿಂಗೆ ಮಾಡಿದ್ರೆ ಹೆಂಗೆ? ಬಡವ್ರು ಹೆಂಗೆ ಜೀವನ ಮಾಡೋದು ಹಿಂಗಾದರೆ? ಹೇಳಿದ್ದೀವೇನ? ಪೆನ್ಷನ್ ಬರುತ್ತೆ. ನಾವು ಬಂದಿಲ್ಲ ಅಂದರೆ 2 ಅವರ್ ಆಯಿತು. ನಮ್ಮ ಮಾಮ ಅಲ್ಲಿ ನಿಂತಿದ್ದಾರೆ ಲೈನಲ್ಲಿ. ಸರಿಯಾಗಿ ಅಲ್ಲಿ ರೆಸ್ಪಾನ್ಸ್ ಮಾಡಲ್ಲ. ಸರ್ವರ್ ಇಲ್ಲ ಅಂತಾರೆ. ಹಿಂಗೆ ಮಾಡಿದ್ರೆ ಹೆಂಗೆ ಹೇಳಿ? ಸರ್ವರೆಲ್ಲ ಅದೇ ನೀವು ಈಚೆ ಹೋಗಿ ನೀವು ಏನು ಬೇಕಾದ್ರೆ ಮಾಡ್ತಾರೆ ಅವರು. ಇಲ್ಲಿ ನಾವು ಮಾಮೂಲಿ ಸರ್ತಿ ಸಾಲಲ್ಲಿ ನಿಂತ್ಕೊಂಡ್ರೆ ಏನೂ ಆಗಲ್ಲ ಕೆಲಸ. ಯಾಕೆಂದ್ರೆ ಅವ್ರಿಗೆ ಎಲ್ಲಿ ಕೊಡವ ನಾವು? ನಾವೇ ಜೀವನ ಮಾಡೋದು ಕಷ್ಟ. ಈಗ ಆಟೋ ಓಡಿಸ್ಕೊಂಡು ಜೀವನ ಮಾಡೋದೇ ಕಷ್ಟ ಅಂತಾದ್ರೆ ಹೌದು ಕೇಳ್ತಾರೆ, ಲಂಚ ಕೇಳ್ತಾರೆ. ನಮ್ಗೆ ಕೊಡೋಕ್ಕಾಗಲ್ಲ. ಅದಕ್ಕೇನು ಮಾಡ್ತೀವಿ, ನಾವು ಲೈನಲ್ಲಿ ಬರ್ತೀವಿ. ಪೋಸ್ಟ್ ಆಫೀಸ್ಗೆ ಹೋದರೆ ಪೋಸ್ಟ್ ಆಫೀಸಲ್ಲೇ ಅದರಲ್ಲೂ ಇಲ್ಲಿ ಕೊಡಿ ಅಂದರೆ ಎಲ್ಲಿಂದ ಕೊಡೋದು ಹೇಳಿ? ತುಂಬ ಹಿಂಸೆ ಆಗ್ಬಿಟ್ಟಿದೆ. ದಯವಿಟ್ಟು ಇವೆಲ್ಲ ಒಂದು ಸ್ವಲ್ಪ ಗಮನಕ್ಕೆ ತಗೊಂಡು ನಮ್ಗೆ ಬೇಡಿ, ಎಲ್ಲರಿಗೂ ಒಳ್ಳೇದಾಗಲಿ. ಎಲ್ಲಿ ಅವರೆಲ್ಲ ನಮ್ಗೆ ಎಲ್ಲಿ ಸಿಗ್ತಾರೆ ಸರ್? ಅವರು ಎಲ್ಲಿ ಹುಡ್ಕೋಕ್ಕಾಯ್ತದೆ ಅವ್ರಿಗೆ? ಹೇಳಿದ್ದೀವೇನೆ. ಈಗ ನಾವು ಇಲ್ಲಿದ್ದೀವಿ ಅನ್ಕೊಳ್ಳಿ, ಇನ್ನು ಯಾರಿಗಾರು ಕೇಳೋಕೆ ಹೋದರೆ ಕಂಪ್ಲೇಂಟ್ ಮಾಡ್ತಾರೆ ಅವರೇ. ಇಲ್ಲ ಬನ್ನಿ ಆಮೇಲೆ ಸರ್ವರ್ ಇಲ್ಲ ಅಂತಾರೆ. ನಾವು ಯಾರಿಗೂ ಹೇಳೋಕ್ಕಾಗುತ್ತೆ? ಯಾರಿಗೂ ಹೇಳೋಕ್ಕಾಗಲ್ಲ. ಬರಬೇಕು, ಹಿಂಗೆ ನೋಡ್ಕೊ ಹೋಗ್ಬೇಕು. ನಿನ್ನೆ ಹೋದೋ ಪೋಸ್ಟ್ ಆಫೀಸ್ಗೆ 300 ರೂಪಾಯಿ ಆಯಿತು ಆಟೋಗೆ. ಬೆಳಗ್ಗೆ ಹೋದೋ 2 ಅವರ್ ಅಲ್ಲೂ ಇರಿ ನೋಡ್ತೀವಿ ಅಂದರು. ಅವರು ವಯಸ್ಸಾಗಿದೆ ಅಜ್ಜಿ. ಅವ್ರಿಗೆ ಮೆಡಿಸನ್ ಬೇಕು ಸರ್ ಅವ್ರಿಗೆ. ಅವ್ರಿಗೆ ಡೈಲಿ 3 ಟೈಮ್ ಮೆಡಿಸನ್ ಬೇಕು. BP ಇದೆ, ಮತ್ತು ಶುಗರ್ ಇದೆ, ಮತ್ತು ಅವ್ರಿಗೆ ಆರೋಗ್ಯ ಸರಿಗಿಲ್ಲ. ನಿಂತ್ಕೊಳ್ಳೋಕ್ಕೆ ಆಗಲ್ಲ ಅವ್ರಿಗೆ. ಅವ್ರ ಕಷ್ಟ ಅವ್ರಿಗೆ. ಇವೆಲ್ಲ ಯಾರು ನೋಡ್ತಾರೆ ಹೇಳಿ? ಎಸ್, ನೋಡಿದ್ರಲ್ಲ, ಇದಿಷ್ಟು ಪಿಂಚಣಿ ಪಡಿತಾ ಇರುವಂತಹ ಒಂದಿಷ್ಟು ಜನಗಳ ಮಾತಾಗಿರುವಂಥದ್ದು. ಒಂದು ರೀತಿ ತಾಲೂಕು ಕಚೇರಿಯಲ್ಲಿ ಒಂದು ರೀತಿ ಅವ್ರ ಗೋಳಾಟವನ್ನು ಕೇಳೋಕ್ಕೆ ಆಯ್ತಿಲ್ಲ. ಆ ರೀತಿ ಇಲ್ಲಿ ಅವರು ಪಾಪ ನಿಂತಿರುವಂಥದ್ದು. ಸದ್ಯಕ್ಕೆ ಒಂದು ದಿನ ಪೂರ್ತಿ ಇಲ್ಲಿ ನಿಂತಿದ್ರು ಕೂಡ ಯಾರು ಅಧಿಕಾರಿಗಳು ಕೇಳೋದಾಗಿರ್ಬೋದು, ಹೇಳೋದಾಗಿರ್ಬೋದು ಯಾರು ಕೂಡ ಮಾಡಲ್ಲ. ಯಾಕಂತಂದರೆ ಅವರು ಅವಿದ್ಯಾವಂತರು, ಅಂದರೆ ಒಂದಿಷ್ಟು ವಿಧವೆಯರಾಗಿರ್ಬೋದು, ಮತ್ತಿತರ ಅದನ್ನು ಪಡೆಯುವಂತಹ ಏನು ಫಲಾನುಭವಿಗಳಾಗಿರ್ಬೋದು, ಅವರೆಲ್ಲ ಬಂದಿರ್ತಾರೆ. ಆದರೆ ಇಲ್ಲಿರುವಂತಹ ಅಧಿಕಾರಿಗಳು ಅವರ ಮೇಲೆ ನಿರ್ಲಕ್ಷ್ಯತನವನ್ನು ತೋರ್ತಾರೆ ಅಂದರೆ ಅದು ತಪ್ಪಾಗಲಿಕ್ಕಿಲ್ಲ. ಯಾಕಂತಂದರೆ ಸಾಕಷ್ಟು ಜನ ಇಲ್ಲಿ ಆರೋಪ ಮಾಡ್ತಿರುವಂಥದ್ದನ್ನು ಗಮನಿಸಿದ್ರೆ ನಾವು ಅದನ್ನು ತಿಳ್ಕೊಬೋದು. ಯಾಕಂತಂದರೆ ಅಧಿಕಾರಿಗಳು ಇಷ್ಟೋ ತನಕ ನಿಂತಿದ್ದು ಒಂದು ಏನು ಕ್ಯೂ ನಿಂತಿದೆ, ಅದನ್ನು ನಾವು ಬಂದ ಮೇಲೆ ಅದನ್ನು ಏನೀಗ ಒಂದು ರೀತಿ ಕಡಿಮೆ ಮಾಡಿರುವಂಥದ್ದು. ಸದ್ಯಕ್ಕೆ ಅವಾಗಿಂದನೂ ಕೂಡ ನಿಂತೇ ಇದ್ರು ಇಲ್ಲಿ. ಈಗ ನೋಡ್ತಾ ಇರ್ಬೋದು, 4-5 ಜನ ಮಾತ್ರ ಇಲ್ಲಿ ಹಿಂದೆ ನಿಂತಿರುವಂಥದ್ದು. ಆದರೂ ನಾವು ಬರೋದಕ್ಕಿಂತ ಮುಂಚೆ ಯಾಕೆ ಈ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗಲಿಲ್ಲ? ಯಾಕಂದರೆ ಒಂದೇ ಕೌಂಟರ್ ಇರೋದು, ಈ ತಾಲೂಕು ಆಫೀಸ್ನಲ್ಲೇ ಒಂದೇ ಸೆಂಟರ್ ಇರೋದು. ಬೇರೆ ಸೆಂಟರ್ಗಳನ್ನು ತೆಗೆದು ಇಲ್ಲಿ ಅದು ಬರುವಂಥ ಸಾರ್ವಜನಿಕರಿಗೆ ಸ್ವಲ್ಪ ಬೇಗ ವ್ಯವಸ್ಥೆಯನ್ನು ಮಾಡಿಕೊಡ್ಬೋದಾಗಿತ್ತು. ಯಾಕಂತಂದರೆ ಒಂದು 800 ರೂಪಾಯಿ, 500 ರೂಪಾಯಿ, 1000 ರೂಪಾಯಿನೋ ಬರಲಿ ಅನ್ನೋ ಒಂದು ನಿಟ್ಟಿನಲ್ಲಿ. ಯಾಕಂತಂದರೆ ಅದನ್ನೇ ನಂಬಿಕೊಂಡು ಕೂಡ ಜೀವನವನ್ನು ಮಾಡ್ತಿರುವಂಥದ್ರು ಕೂಡ ಸಾಕಷ್ಟು ಜನ ಇದ್ದಾರೆ. ಅಂದರೆ ಸರ್ಕಾರ ಇಲ್ಲಿ ಕೊಟ್ಟರು ಕೂಡ ಈ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಅದು ಬಡವರ ಬಾಯಿಗೆ ಹೋಯ್ತಾ ಇಲ್ಲ ಅಂದರೆ ಅದು ತಪ್ಪಾಗ್ಲಿಕ್ಕಿಲ್ಲ. ಒಂದು ರೀತಿ ಏನು ದೇವ್ರು ಕೊಟ್ಟರು ಪೂಜಾರಿ ಕೊಡಲ್ಲ ಅನ್ನೋ ಒಂದು ಗಾದೆ ಮಾತೇನಿದೆ, ಅದು ಎಲ್ಲೋ ಒಂದು ಕಡೆ ಈ ರೀತಿಯ ಒಂದು ವ್ಯವಸ್ಥೆಯನ್ನು ನೋಡಿದ್ರೆ ಅದು ನಿಜ ಅಂತ ಅನಿಸುತ್ತೆ. ಸದ್ಯಕ್ಕೆ ಇಲ್ಲಿರುವಂತಹ ತಹಸೀಲ್ದಾರ್ನು ಕೂಡ ನಾನು ಪ್ರಶ್ನೆಯನ್ನು ಮಾಡುವಂಥ ಕೆಲಸಕ್ಕೆ ಮಾಡ್ತೀನಿ. ಯಾಕಂತಂದರೆ ಇದನ್ನು ಇಲ್ಲಿಗೆ ಬಿಟ್ಟರೆ ಒಂದು ರೀತಿ ಬಡವರಿಗೆ ಅನ್ಯಾಯ ಆಗ್ತಿದೆ ಅಂದಿರೋದು ತಪ್ಪಾಗ್ಲಿಕ್ಕಿಲ್ಲ. ಇಲ್ಲಿರುವಂತಹ ಹೆಚ್ಚುವರಿ ತಹಸೀಲ್ದಾರ್ ವಿಶ್ವನಾಥ್ ಅವ್ರನ್ನು ಕೂಡ ಇಲ್ಲಿ ಪ್ರಶ್ನೆ ಮಾಡುವಂತಹ ಒಂದು ಕೆಲಸಕ್ಕೆ ಹೋಗ್ತೀನಿ ನಾನು. ಇವಾಗ ಅವ್ರನ್ನು ಕೂಡ ಕೇಳ್ತೀನಿ, ಯಾಕೆ ಇಷ್ಟು ದಿನ ಇಲ್ಲಂದ್ರೂ ಸರಿಯಾದ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿರಲಿಲ್ಲ ಅನ್ನೋ ಒಂದು ಪ್ರಶ್ನೆಯನ್ನು ಮಾಡೋಣ. ಏನು ಹೇಳ್ತಾರೆ ಅದ್ರ ಬಗ್ಗೆ ಅವ್ರನ್ನು ಕೂಡ ಬನ್ನಿ ಮಾತಾಡ್ಸ್ಕೊಬರೋಣ. ಸಾಕಷ್ಟು ದಿನಗಳಿಂದ ಪಿಂಚಣಿ ದುಡ್ಡು ಗೊತ್ತಿಲ್ಲ ಅಂತ ಈಗ ಸಾರ್ವಜನಿಕರು ಆರೋಪ ಮಾಡ್ತಿದ್ದಾರೆ. ಆ ಪಿಂಚಣಿ ದುಡ್ಡು ಪಡೆಯೋರು ಕೂಡ ಬೆಳಿಗ್ಗೆಯಿಂದ ಸಂಜೆ ತನಕ ನಾವು ಇಲ್ಲಿ ಕ್ಯೂನಲ್ಲಿ ನಿಂತಿರ್ತೀವಿ. ಯಾರೇ ಅಧಿಕಾರಿಗಳು ಕೂಡ ನಮ್ಮ ಕಡೆ ತಿರುಗು ನೋಡಲ್ಲ, ನಮ್ಮ ಸಮಸ್ಯೆನ ಬಗ್ಗೆನೂ ಹರಿಸಲ್ಲ ಅಂತ ಅವರೇ ಕೂಡ ಒಂದು ಆರೋಪ ಮಾಡ್ತಿದ್ದಾರೆ. ಸರ್, ತಾವು ಏನು ಮಾಡ್ತಿದ್ದೀರಾ ಸರ್? ಈಗ ಒಬ್ಬರು ಆಪ್ರೇಟ್ರ್ ಇದ್ದರು, ಈಗ ಅಡಿಷ್ನಲ್ ಆಗಿ ಆಪ್ರೇಟ್ರ್ 2 ಹಾಕಿಬಿಟ್ಟು ನಾವು ನೋಡಿಸ್ತಾ ಇದ್ದೀವಿ. ಡೈಲಿ ಬಂದವ್ರದ್ದು ಏನು DBT ಮಾಡಿದ್ರು, ಮೊದಲು ಸೇವಿಂಗ್ಸ್ ಅಕೌಂಟ್ಗೆ ಹೋಗ್ತಾಯಿತ್ತು. ಈಗ DBT ಮಾಡಿರೋದ್ರಿಂದ ಆಧಾರ್ ಬೇಸ್ ಪೇಮೆಂಟ್ ಆಗ್ತಾಯಿದೆ. NPCI ಯಾರು ಮಾಡಿರ್ತಾರೆ ಅಲ್ಲಿಗೆ ಪೇಮೆಂಟ್ ಆಗ್ತಾ ಇರ್ತದೆ. ಅದು ಸೇವಿಂಗ್ಸ್ ಅಕೌಂಟ್ಗೆ ಹೋಗಲ್ಲ. ಹಾಗಾಗಿ ಅವರು ಕೆಲವರು ಕನ್ಫ್ಯೂಸ್ ಆಗಿದ್ದಾರೆ.
ಅವ್ರಿಗೆ ನಾವು ಯಾವ ಅಕೌಂಟಿಗೆ ಹೋಗಿದೆ ಏನೋ ಅಂತ ಇಲ್ಲಿ ಮಾಹಿತಿ ಕೊಡ್ತಾ ಇದ್ದೀವಿ. ಅದ್ರ ಮೇಲೆ ಬಂದು ಅವರು ಮಾಹಿತಿ ತಗೊಂಡು ಹೋಗ್ತಾ ಇದ್ದಾರೆ. ಮತ್ತು ಆಧಾರ್ ಅಪ್ಡೇಷನ್ ಆಗದೆ ಯಾವುದು ಇದಾಗಿದೆ, ಕ್ಯಾನ್ಸಲ್ ಆಗಿ ಅಥವಾ ಸ್ಟಾಪ್ ಆಗಿದೆ, ಅದು ಅಪ್ಡೇಷನ್ ಮಾಡಿಸ್ಕೋಬೇಕು. ಅಲ್ಲ ಸರ್, ಈಗ ಅವ್ರು ಹೇಳ್ತಾ ಇರುವಂಥದ್ದು ಇಲ್ಲಿರೋ ಸ್ಟಾಫ್ಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ನಾವು ಮಾತಾಡಿದ್ರು ಕೂಡ ಮಾತಾಡಲ್ಲ, ಹಂಗೆ ಹೋಗ್ತಾರೆ. ನಾಳೆಗೆ ಬಾ ಅಂತ ಹೇಳ್ತಾರೆ. ನಾಳೆಗೆ ಬಾ ಅನ್ನೋದೊಂದು ಬೋರ್ಡಾರು ಹಾಕ್ಬಿಟ್ರೆ ನಾವು ಬರೋದೇ ಬಿಟ್ಬಿಡ್ತೀವಿ, ನಮಗೆ ಪಿಂಚಣಿ ದುಡ್ಡೇ ಬೇಡ ಅನ್ನೋ ಥರ ಮಾತಾಡ್ತಾರೆ ಅವರು. ಇಲ್ಲ ಆ ಥರ ಏನಿಲ್ಲ. ನಮ್ಮಲ್ಲಿ ಒಬ್ಬರು ಆಪ್ರೇಟ್ರ್ ಇದ್ದರು, ಈಗ ಇಬ್ಬರು ಕೂರಿಸಿದ್ದೀವಿ, ಅವ್ರಿಗೆ ಕರೆಕ್ಟಾಗಿ ಮಾಹಿತಿ ಕೊಡ್ತಾ ಇದ್ದೀವಿ. ಆ ಕಡೆ ನಿಂತ್ಕೊಳ್ಳಿ, ಈ ಕಡೆ ನಿಂತ್ಕೊಳ್ಳಿ, ಯಾಕೆ ತಳ್ಳಾಡ್ತೀರಾ, ಬರ್ತೀರಾ, ಬರೋ ತನಕ ವೆಯ್ಟ್ ಮಾಡಿ, ಸುಮ್ಮನೆ ನೀವು ಬಂದು ನಮ್ಗೆ ಯಾಕೆ ತೊಂದರೆ ಕೊಡ್ತೀರಾ, ಆ ರೀತಿ ಮಾತುಗಳನ್ನೆಲ್ಲ ಹೇಳ್ತಾರಂತೆ. ಹಾಗಾದ್ರೇನು ಸಾರ್ವಜನಿಕರಿಗೆ ಬೆಲೆ ಇಲ್ವಾ ಅನ್ನೋ ರೀತಿ ಮಾತಾಡ್ತಿದ್ದಾರಂತೆ ಅಧಿಕಾರಿಗಳು. ಏನು ಸರ್ ಇದ್ರ ಕತೆ ಏನು? ನಾವು ಅವ್ರಿಗೆ ತಿಳಿ ಹೇಳಿಬಿಟ್ಟು ಆ ಥರ ಆಗದಿದ್ದಂಗೆ ನೋಡ್ಕೋತೀವಿ. ಇನ್ನು ಮುಂದೆ ಯಾವುದೂ ಪ್ರಾಬ್ಲಮ್ ಆಗಲ್ಲ, ಅವ್ರು ಕರೆಕ್ಟ್ ಮಾಹಿತಿ ಕೊಟ್ಟು ಸಾಲ್ವ್ ಮಾಡ್ಕೋತೀವಲ್ಲ. ಸರಿ, ಹಿಂದೆ ಸಾಕಷ್ಟು ತೊಂದರೆಗಳಾಗಿದೆ, ತಮ್ಮ ಗಮನಕ್ಕೆ ಬಂದಿರಲ್ವಾ? ತಾವು ಅದನ್ನು ಸಾಲ್ವ್ ಮಾಡುವಂಥ ಒಂದು ಪ್ರಯತ್ನಕ್ಕೂ ಕೂಡ ಮುಂದಾಗಲಿಲ್ವ ಅನ್ನೋ ಪ್ರಶ್ನೆ ಸರ್. ಇಲ್ಲ, ಸಾಲ್ವ್ ಆಗಿದೆ. ಅದು ಹಿಂದೆ ಒಬ್ಬರೇ ಆಪ್ರೇಟ್ರ್ ಇದ್ದರು, ಆವಾಗ ಏನು ಸ್ವಲ್ಪ ಜನ ಜಾಸ್ತಿ ಇದ್ದರು, ಆವಾಗ ಪ್ರಾಬ್ಲಮ್ ಇತ್ತು. ನಾವು ಇಬ್ಬರು ಆಪ್ರೇಟ್ರ್ ಹಾಕಿ ಈಗ ಸಾಲ್ವ್ ಮಾಡಿದ್ದೀವಿ. ಇವತ್ತು ಮಾತ್ರ ಜನ ಜಾಸ್ತಿ ಇದ್ದಾರೆ, ನಿನ್ನೆ ಅವ್ರು ರಜಾ ಇದ್ದರು ಆಪ್ರೇಟ್ರು, ಅದರಿಂದ ಇನ್ನು ಮುಂದೆ ಸಾಲ್ವ್ ಆಗುತ್ತೆ, ಏನು ತೊಂದರೆ ಏನಿಲ್ಲ. ಅಲ್ಲ, ಈಗ ಮಾಧ್ಯಮಗಳು ಬಂದ ಮೇಲೆ ಮಾತ್ರ ಇವರು ರಿಯಾಕ್ಟ್ ಮಾಡ್ತಿರೋದು. ಈಗ ತಾನೇ ನಮಗೆ ಇನ್ನೊಬ್ಬ ಸ್ಟಾಪ್ ಹಾಕ್ಸಿ ಬೇರೆ ಸ್ವಲ್ಪ ಬೇಗ ಕೆಲಸ ಆಗೋ ಥರ ಮಾಡಿಕೊಟ್ಟವ್ರೆ. ಈಗ ಖಾಲಿಯಾಗಿದ್ದಾರೆ, ಬೆಳಗ್ಗೆಯಿಂದ ನಿಂತಿದ್ದು ನಾವು ಅನ್ನೋ ಮಾತುಗಳು ಹೇಳ್ತಾರೆ. ಹಾಗಿದ್ರೆ ಸಾರ್ವಜನಿಕರು ಹೇಳುವಂಥ ಮಾತಿಗೆ ಯಾರು ಪ್ರತಿಕ್ರಿಯೆ ಕೊಡುವಂಥ ಅಧಿಕಾರಿಗಳು ಯಾರು ಇಲ್ವಾ ಅನ್ನೋದು ಸರ್ ಇಲ್ಲಿ ತಾಲೂಕು ಆಫೀಸಲ್ಲಿ? ಏನಾಗಲ್ಲ, ಇನ್ನು ಮುಂದೆ ಕರೆಕ್ಟಾಗಿ ಏನಿದೆ ಅದು ಪೆನ್ಷನ್ ಪೇಮೆಂಟ್ ಬಗ್ಗೆ ನಾವು ಅವ್ರಿಗೆ ಮಾಹಿತಿ ಕೊಡ್ತೀವಿ. ಸರ್, ಇನ್ನಾದ್ರೂ ಕೂಡ ನೀವೇ ಮುಂದೆ ನಿಂತ್ಕೊಂಡು ಈಗ ಅಲ್ಲಿ ಕೌಂಟರ್ಗಳ ವ್ಯವಸ್ಥೆಗಳಾಗಿರ್ಬೋದು, ಅವ್ರು ನಿಂತ್ಕೊಳ್ಳೋಂಥ ವ್ಯವಸ್ಥೆ, ಕೂತ್ಕೊಳ್ಳೋಂಥ ವ್ಯವಸ್ಥೆ, ಇದನ್ನೆಲ್ಲ ಮಾಡಿ ಏನಾದರೂ ಬಗೆಹರಿಸ್ತಿರೋ ಸಮಸ್ಯೆನ ಅಥವಾ ಇಲ್ಲಿಗೇನಾದರೂ ಕೈ ಬಿಡ್ತೀರ ಅನ್ನೋದು ಸರ್? ಇಲ್ಲ ಬಗೆಹರಿಸ್ತೀವಿ. ಅಲ್ಲ, ಅವ್ರು ಕೂತ್ಕೊಳ್ಳೋಕ್ಕೆ ಏನಿದೆ ಎಲ್ಲ ವ್ಯವಸ್ಥೆ ಮಾಡಿಬಿಟ್ಟು ಅವ್ರು ಬಗೆಹರಿಸ್ತೀವಿ ಅದನ್ನು. ವಿಶ್ವನಾಥ್ ಅಂತ, ಹೆಚ್ಚುವರಿ ತಹಶೀಲ್ದಾರ್. ಸಾರ್ವಜನಿಕರಿಗೆ ಈಗ ನಾವು ಒಂದು ಬರುವಂತಹ ಸಾರ್ವಜನಿಕರಿಗೆ ಏನು ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ಕೊಡ್ತೀವಿ ಇನ್ಮೇಲಾದರೂ ಕೂಡ ಅನ್ನೋ ಮಾತುಗಳನ್ನ ಈಗ ತಹಶೀಲ್ದಾರರಾಗಿರುವಂಥ ವಿಶ್ವನಾಥ್ ಅವರು ಹೇಳ್ತಾ ಇರುವಂಥದ್ದು. ಸದ್ಯಕ್ಕೆ ಏನಂತಂದರೆ ಇಲ್ಲಿ ಬರುವಂತಹ ಪಿಂಚಣಿದಾರರಾಗಿರ್ಬೋದು, ಒಂದಿಷ್ಟು ಸಾರ್ವಜನಿಕರಾಗಿರ್ಬೋದು, ಬಡತನದಿಂದ ಬರುವಂಥವ್ರು, ಅವರಿಗೆ ಒಂದು ರೀತಿ ಅಧಿಕಾರಿಗಳನ್ನು ಪ್ರಶ್ನೆ ಮಾಡುವಂತಹ ಒಂದು ಪರಿಜ್ಞಾನವನ್ನು ಕೂಡ ಇರಲ್ಲ. ಯಾಕಂತಂದರೆ ಅವಿದ್ಯಾವಂತರಾಗಿರ್ತಾರೆ. ಆ ಒಂದು ಕಾರಣಕ್ಕಾದರೂ ಕೂಡ ಅಧಿಕಾರಿಗಳು ಬಡ ಜೀವಿಗಳಿಗೆ ಒಂದು ಸಹಾಯವನ್ನು ಮಾಡಬೇಕು, ಪಿಂಚಣಿ ದುಡ್ಡು ಅವ್ರ ಖಾತೆಗೆ ಬರುವಂಥದ್ದು ಕೆಲಸವನ್ನು ಮಾಡಲಿ ಅನ್ನೋದು ಕೂಡ ನಮ್ಮ ಮನವಿಯಾಗಿತ್ತು. ಹಾಗಾಗಿ ವಿಶ್ವನಾಥ್ ಅವ್ರನ್ನೂ ಕೂಡ ನಾವು ಕೇಳಿದ್ರು. ಹಾಗಾಗಿ ಅವ್ರು ಹೇಳ್ತಾ ಇರುವಂಥದ್ದು ನಮ್ಮ ಗಮನಕ್ಕೆ ಬಂದಿರಲಿಲ್ಲ. ಇನ್ಮೇಲೆ ಈ ರೀತಿಯ ಒಂದು ತೊಂದರೆ ಆಗಲ್ಲ, ನಾವು ಮುಂದಕ್ಕೆ ಅದನ್ನು ನೋಡ್ಕೊಳ್ತೀವಿ ಅಂತ ಈಗ ಕೂಡ ಅವ್ರು ಹೇಳ್ತಾ ಇರುವಂಥದ್ದು. ಸದ್ಯಕ್ಕೆ ಇದೆಲ್ಲ ಪರಿಹಾರ ಆಗೋವರೆಗೂ ಕೂಡ ನಮ್ಮ ಟಿವಿ ಮೈಸೂರು ಅದರ ಬೆನ್ನತ್ತದೆ ಬಿಡಲ್ಲ ಅನ್ನೋದು ಕೂಡ ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾಗಿರುವಂತಹ ವಿಷಯ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಚೇತನ್, ನಮ್ಮ ಟಿವಿ ಮೈಸೂರು.